ವೃಶ್ಚಿಕ ರಾಶಿಯ ಯುಗಾದಿ ವರ್ಷ ಭವಿಷ್ಯ. ಶ್ರೀಕ್ರೋಧಿನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಧ್ಯಮದಿಂದ ಅನುಕೂಲಕರ ಪರಿಸ್ಥಿತಿ ಇರಲಿದೆ. ಉದ್ಯೋಗ, ವ್ಯವಹಾರದಲ್ಲಿ ಲಾಭ. ಆರೋಗ್ಯ ಬಗ್ಗೆ ಎಚ್ಚರ ಅವಶ್ಯ. ಮಾತಿನ ಮೇಲೆ ಹಿಡಿತವಿದ್ದರೆ ಉತ್ತಮ. ಈ ವರ್ಷ ಉತ್ತಮ ಫಲ ಪಡೆಯಲು ಏನು ಮಾಡಬೇಕು ಎಂದು ಜ್ಯೋತಿಷಿ ಚಿಲಕಮರ್ತಿ ಪ್ರಭಾಕರ ಶಾಸ್ತ್ರಿ ಈ ಬರಹದಲ್ಲಿ ನೀಡಿದ್ದಾರೆ. ವೃಶ್ಚಿಕ ರಾಶಿಯ ಮಾಸವಾರು ಯುಗಾದಿ ಭವಿಷ್ಯ. ಯುಗಾದಿ ವರ್ಷ ಭವಿಷ್ಯ 2024. ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಗುರು ಈ ವರ್ಷ ವೃಶ್ಚಿಕ ರಾಶಿಯವರ 7ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಶನಿಯು 4ನೇ ಮನೆಯಲ್ಲಿ ಸಾಗುತ್ತಾನೆ. ರಾಹುವು ಪಂಚಮ ಸ್ಥಾನದಲ್ಲಿ ಮತ್ತು ಕೇತುವು ಶುಭ ಮನೆಯಲ್ಲಿ ಸಂಚರಿಸುತ್ತಾನೆ. ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವವಿದ್ದರೂ ಕಲತ್ರದಲ್ಲಿ ಗುರುವಿನ ಅನುಕೂಲಕರ ಪ್ರಭಾವ, ಪಂಚಮದಲ್ಲಿ ರಾಹು ಮತ್ತು ಲಾಭದಲ್ಲಿ ಕೇತುಗಳ ಉತ್ತಮ ಪ್ರಭಾವದಿಂದಾಗಿ ಶ್ರೀ ಕ್ರೋಧಿಯ ವರ್ಷದಲ್ಲಿ ಮಧ್ಯಮದಿಂದ ಅನುಕೂಲಕರ ಫಲಿತಾಂಶಗಳು ಕಂಡುಬರುತ್ತವೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಗೆ ಈ ವರ್ಷ ಸೂಕ್ತವಾಗಿದೆ. ಉದ್ಯೋಗಿಗಳಿಗೆ ಕೆಲಸದಲ್ಲಿ ಒತ್ತಡವಿದ್ದರೂ ಮೇಲಧಿಕಾರಿಗಳಿಂದ ಕ್ಷಮೆ ದೊರೆಯುತ್ತದೆ. ಅಂದುಕೊಂಡ ಕಾರ್ಯಗಳು ಯೋಜಿತ ರೀತಿಯಲ್ಲಿ ಪೂರ್ಣಗೊಳ್ಳಲಿವೆ. ಉದ್ಯಮಿಗಳಿಗೆ ಈ ವರ್ಷ ಲಾಭದಾಯಕವಾಗಿರುತ್ತದೆ. ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ಆರೋಗ್ಯದ ವಿಚಾರದಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತೆ ವಹಿಸಬೇಕು. ಜಗಳಗಳನ್ನು ತಪ್ಪಿಸಲು ಆದ್ಯತೆ ನೀಡಿ. ಸ್ತ್ರೀಯರಿಗೆ ಈ ವರ್ಷ ಹೊಸ ಮನೆ, ಧನಲಾಭ ಮತ್ತು ವಸ್ತು ಲಾಭ ದೊರೆಯಲಿದೆ. ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಲ್ಲೂ ಸೂಕ್ತವಾಗಿದೆ. ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಸಾಧಾರಣ ಫಲಿತಾಂಶವಿದೆ. ಸಿನಿ ಇಂಡಸ್ಟ್ರಿಗೆ ಈ ವರ್ಷ ಸರಾಸರಿ ಫಲಿತಾಂಶ ಬಂದಿದೆ. ರೈತರಿಗೆ ಈ ವರ್ಷ ಸಾಧಾರಣದಿಂದ ಅನುಕೂಲಕರ ಫಲಿತಾಂಶ ಲಭಿಸಲಿದೆ. ಶನಿದೇವನ ಆರಾಧನೆಯಿಂದ ಶುಭವಾಗಲಿದೆ. ವೃಶ್ಚಿಕ ರಾಶಿಯವರು 2024ರಿಂದ 25ರ ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತಮ ಫಲಗಳನ್ನು ಪಡೆಯಬೇಕಾದರೆ ಶನಿವಾರದಂದು ಶನಿದೇವನಿಗೆ ಎಣ್ಣೆ ಅಭಿಷೇಕ ಮಾಡಿ ದಶರಥ ಪ್ರೋಕ್ತ ಶನಿ ಸ್ತೋತ್ರವನ್ನು ಪಠಿಸಬೇಕು. ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು. ಶನಿವಾರ ನವಗ್ರಹ ದೇವಾಲಯಗಳಲ್ಲಿ ಶನಿಗೆ ತೈಲಾಭಿಷೇಕ ಮಾಡುವುದು ಒಳ್ಳೆಯದು. ಗುರು ದಕ್ಷಿಣಾಮೂರ್ತಿ ಸ್ತೋತ್ರ ಪಠಿಸುವುದರಿಂದ ಹೆಚ್ಚು ಶುಭ ಫಲ ದೊರೆಯುತ್ತದೆ. ನವರತ್ನ ಧರಿಸಲು. ನವರತ್ನವು ವೃಶ್ಚಿಕ ರಾಶಿಯವರಿಗೆ ಧರಿಸುವ ಹವಳ. ಶ್ರೀಕ್ರೋಧಿನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯ ಮಾಸವಾರು ಭವಿಷ್ಯ. ಏಪ್ರಿಲ್. ಈ ತಿಂಗಳು ನಿಮಗೆ ಅನುಕೂಲಕರ ಸಮಯ. ಅನಗತ್ಯ ಜಗಳಗಳು ಸಲ್ಲ. ಹಣಕಾಸಿನ ವಿಚಾರಗಳು ಬಗೆಹರಿಯಲಿವೆ. ದೀರ್ಘ ಪ್ರಯಾಣ ಮಾಡಲಿದ್ದೀರಿ. ಹೊಸ ಸರಕು, ವಾಹನ, ಆಭರಣ ಕೊಳ್ಳುವ ಸಾಧ್ಯತೆ ಇದೆ. ಮೇ. ಈ ತಿಂಗಳು ನಿಮಗೆ ಅನುಕೂಲಕರವಾಗಿಲ್ಲ. ವೃತ್ತಿಪರ ಉದ್ಯೋಗ, ವ್ಯವಹಾರದಲ್ಲಿ ಪ್ರತಿಕೂಲ ಸಮಯ. ಸಂಬಂಧಿಕರೊಂದಿಗೆ ಕಲಹಗಳು ಉಂಟಾಗಲಿದೆ. ಮಕ್ಕಳು ಉತ್ತಮ ಪ್ರಗತಿ ಸಾಧಿಸಲಿದ್ದಾರೆ. ಗೃಹೋಪಯೋಗಿ ಉಪಕರಣಗಳನ್ನು ಖರೀದಿಸಲಾಗುತ್ತದೆ. ಐಷಾರಾಮಿ ಮತ್ತು ಆರಾಮದಾಯಕ ಜೀವನ ನಡೆಸಲಿದ್ದೀರಿ. ಆದಾಯದ ಕೊರತೆ ಕಾಡಲಿದೆ. ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿ ಅಗತ್ಯವಾಗುತ್ತದೆ. ಜೂನ್. ಈ ತಿಂಗಳು ನಿಮಗೆ ಅನುಕೂಲಕರವಾಗಿದೆ. ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಮಕ್ಕಳಿಗೆ ಮತ್ತು ಸಹೋದರರಿಗೆ ಶುಭವಾಗಲಿದೆ. ಅನಗತ್ಯ ವೆಚ್ಚಗಳು ಬಾಧಿಸಬಹುದು. ಪ್ರೀತಿಪಾತ್ರರ ಅಗಲಿಕೆಯು ಭಾವನಾತ್ಮಕವಾಗಿ ಬರಿದಾಗುವಂತೆ ಮಾಡಬಹುದು. ಈ ರಾಶಿಯವರು ಸ್ಪರ್ಧೆಗಳಲ್ಲಿ ಯಶಸ್ವಿಯಾಗುತ್ತಾರೆ. ಜುಲೈ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗಿಲ್ಲ. ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಒಳ್ಳೆಯ ಕೆಲಸಗಳು ನಡೆಯುತ್ತವೆ. ಈ ಹಿಂದೆ ಮಾಡದ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ. ದೈಹಿಕ ಮತ್ತು ಮಾನಸಿಕ ಆಯಾಸ ಉಂಟಾಗಲಿದೆ. ಆಗಸ್ಟ್. ಈ ತಿಂಗಳು ನಿಮಗೆ ಮಧ್ಯಮ ಸಮಯ. ಮಾನಸಿಕ ಚಡಪಡಿಕೆ ಇರಲಿದೆ. ಮಕ್ಕಳಿಗೆ ಮತ್ತು ಪೋಷಕರಿಗೆ ಕೆಟ್ಟ ಸಮಯ. ಶೈಕ್ಷಣಿಕ ಮತ್ತು ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸಲಿದ್ದೀರಿ. ತಿಂಗಳ ಕೊನೆಯಲ್ಲಿ ಶುಭ ಘಟನೆಗಳು ನಡೆಯಲಿವೆ. ಸೆಪ್ಟೆಂಬರ್. ಈ ತಿಂಗಳು ನಿಮಗೆ ಮಧ್ಯಮದಿಂದ ಅನುಕೂಲಕರವಾಗಿದೆ. ಸಮುದಾಯದಲ್ಲಿ ಗೌರವ ಲಭಿಸಲಿದೆ. ದೈಹಿಕ ಸೌಕರ್ಯಗಳು ಒದಗಿ ಬರಲಿವೆ. ವಸ್ತ್ರಾಭರಣಗಳಲ್ಲಿ ಲಾಭವಿರುತ್ತದೆ. ವೃತ್ತಿಪರ ಉದ್ಯೋಗ ವ್ಯವಹಾರಗಳಲ್ಲಿ ಬೆಳವಣಿಗೆ ಇರುತ್ತದೆ. ಮುಂದೂಡಲ್ಪಟ್ಟ ಕೆಲಸಗಳು ಪೂರ್ಣಗೊಳ್ಳುವವು. ಅಕ್ಟೋಬರ್. ಈ ತಿಂಗಳು ನಿಮಗೆ ಉತ್ತಮವಾಗಿಲ್ಲ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ಮಹಿಳೆಯರು ಸಂಘರ್ಷಗಳನ್ನು ಎದುರಿಸಬೇಕಾಗಬಹುದು. ಸಂತೋಷದ ಕೊರತೆ ಇರುತ್ತದೆ. ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು. ತೀವ್ರ ತೊಂದರೆ ಅನುಭವಿಸುವಿಸಲಿದ್ದೀರಿ. ನವೆಂಬರ್. ಈ ತಿಂಗಳು ನಿಮಗೆ ಮಧ್ಯಮವಾಗಿದೆ. ರೋಗಗಳ ತೀವ್ರತೆ ಕಡಿಮೆಯಾಗಬಹುದು. ಆರ್ಥಿಕವಾಗಿ ಅನುಕೂಲ ಸ್ಥಿತಿ ಇರುತ್ತದೆ. ಮಾನಸಿಕ ಯೋಗಕ್ಷೇಮ ಸೇರಿದಂತೆ ಎಲ್ಲಾ ಆಸೆಗಳು ಈಡೇರುತ್ತವೆ. ಸಂಬಂಧಿಕರು ಬೆಂಬಲ ನೀಡುತ್ತಾರೆ. ಡಿಸೆಂಬರ್. ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾಗಿದೆ.
ಪಾಲಕರ ಸಹಕಾರದಿಂದ ಎಲ್ಲಾ ಕೆಲಸಗಳು ಉತ್ತಮವಾಗಿ ನಡೆಯುತ್ತವೆ. ಶ್ರೀಮಂತರ ಸಹಾಯ ಮತ್ತು ಬೆಂಬಲ ದೊರೆಯಲಿದೆ. ಹೆಚ್ಚು ಶ್ರಮ ಹಾಕಿದರೂ ಹೇಳಿಕೊಳ್ಳುವಂತಹ ಫಲಿತಾಂಶ ಲಭಿಸುವುದಿಲ್ಲ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಜನವರಿ 2025 ಈ ತಿಂಗಳು ನಿಮಗೆ ಅನುಕೂಲಕರವಾಗಿದೆ. ಹೊಸ ಬಟ್ಟೆ ಖರೀದಿಸಲಾಗುತ್ತದೆ. ಭ್ರಾತೃತ್ವ ಅಂಶ ಪ್ರಯೋಜನಕಾರಿಯಾಗಿದೆ. ಕೆಲಸದ ಒತ್ತಡವಿರುತ್ತದೆ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ. ಆದಾಯ ಉತ್ತಮವಾಗಿರಲಿದೆ. ಈ ರಾಶಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಫೆಬ್ರವರಿ 2025 ಈ ತಿಂಗಳು ನಿಮಗೆ ಅನುಕೂಲಕರವಾಗಿದೆ. ವೃತ್ತಿಪರ ಕ್ಷೇತ್ರ, ಉದ್ಯೋಗಗಳಲ್ಲಿ ಅಭಿವೃದ್ಧಿ ಇರಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ದೊರೆಯಲಿದೆ. ದುಬಾರಿ ವಾಹನಗಳಲ್ಲಿ ಸಂಚಾರ ಮಾಡಲಿದ್ದೀರಿ. ಎಲ್ಲಾ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ. ಮಾರ್ಚ್ 2025 ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಜಾತಕವು ಅನುಕೂಲಕರವಾಗಿಲ್ಲ. ಸರ್ಕಾರಿ ಅಧಿಕಾರಿಗಳಿಂದ ಕಿರುಕುಳ ಉಂಟಾಗಲಿದೆ. ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಒಳಗೆ ಮತ್ತು ಹೊರಗೆ ಜಗಳಗಳು ಹೆಚ್ಚಾಗುತ್ತವೆ. ಕಡಿಮೆ ಶ್ರಮದಿಂದ ಹೆಚ್ಚು ಕೆಲಸ ಮಾಡಲಾಗುತ್ತದೆ. ಸ್ನೇಹಿತರು ಕೂಡ ದೂರಾಗಲಿದ್ದಾರೆ.